ಪ್ರಕರಣದಲ್ಲಿ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದು ಮತ್ತಷ್ಟು ಸಾಕ್ಷ್ಯ ಸಂಗ್ರಹಿಸಿದ್ದಾರೆ. ಇತ್ತ ಜೈಲು ಸೇರಿರುವ ನಟ ದರ್ಶನ್ಗೆ ಒಂದರ ಮೇಲೊಂದು ಸಂಕಷ್ಟ ಎದುರಾಗಿದ್ದು ಗನ್ ವಶಪಡಿಸಿಕೊಳ್ಳುವಂತೆ ಕಮಿಷನರ್ ಸೂಚಿಸಿದ್ದಾರೆ. ಪ್ರಕರಣದಲ್ಲಿ ಸೀಸ್ ಮಾಡಿರುವ ಹಣದ ಬಗ್ಗೆ ಐಟಿಗೆ ಪೊಲೀಸರು ಪತ್ರ ಬರೆದಿದ್ದಾರೆ. ಆಪ್ತರು ಅಭಿಮಾನಿಗಳಿಗೆ ದರ್ಶನ ನೀಡಿದ ಕಾಟೇರ. ಜಿಮ್ ರುಚಿಕರ ಊಟ ಇಲ್ಲ ಎಂದು ಪವಿತ್ರ ಧಿಮಾಕು. ಹೌದು, ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಪರಪ್ಪನ ಅಗ್ರಹಾರ ಜೈಲಿನ ಕಂಬಿ ಕೌಂಟ್ ಮಾಡುತ್ತಿರುವ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಮನೆ ಮಂದಿ ಭೇಟಿಯಿಂದ ಕೊಂಚ ಕಾಟೇರನ ಕ್ರೌರ್ಯಕ್ಕೆ ಕ್ಲೈಮ್ಯಾಕ್ಸ್ ಬರೆಯಲು ಖಾಕಿ ರೆಡಿ. ಆರೋಪಿಗಳು ಓಡಾಡಿರುವ ಸ್ಥಳದ ಸಿಸಿಟಿವಿ ಜಾಲಾಡಿದ ಖಾಕಿ. ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ತನಿಖೆ ಚುರುಕು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ತನಿಖೆ ಚುರುಕುಗೊಂಡಿದೆ. ಕೊಲೆ ಕೇಸ್ ಬಹುತೇಕ ಮುಕ್ತಾಯ ಹಂತಕ್ಕೆ ಬಂದಿದ್ದು 3 ತಿಂಗಳ ಒಳಗೆ ಚಾರ್ಜ್ ಶೀಟ್ ಸಲ್ಲಿಕೆಗೆ ಕಾಮಾಕ್ಷಿಪಾಳ್ಯ ಪೊಲೀಸರು ಮುಂದಾಗಿದ್ದಾರೆ. ಹೀಗಾಗಿ ಒಂದೆರಡು ಟೀಮ್ ಸಾಕ್ಷ್ಯಾಧಾರಗಳತ್ತ ತನಿಖೆ ನಡೆಸುತ್ತಿದ್ರೆ ಮತ್ತೆರಡು ಟೀಮ್ಗಳಿಂದ ಪೇಪರ್ ವರ್ಕ್ ನಡೆಸ್ತಾ ಇದೆ. ಈ ಮಧ್ಯೆ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಸಂಗ್ರಹಕ್ಕೆ ಅಧಿಕಾರಿಗಳು ಹೆಚ್ಚು ಒತ್ತು ನೀಡಿದ್ದು ಸಿಐಡಿ ಟೆಕ್ನಿಕಲ್ ಸೆಲ್ನಲ್ಲಿ 17 ಮಂದಿ ಮೊಬೈಲ್ಗಳ ರಿಟ್ರೀವ್ ಪ್ರಕ್ರಿಯೆ ಶುರುವಾಗಿದೆ. ದರ್ಶನ್, ಪವಿತ್ರ, ಪವನ್ ಮತ್ತು ವಿನಯ್ ಮೊಬೈಲ್ ರಿಟ್ರೀವ್ ಮಾಡಿ ಬೇಗ ಕೊಡುವಂತೆ ಅಧಿಕಾರಿಗಳು ಟೆಕ್ನಿಕಲ್ ಟೀಮ್ಗೆ ಮನವಿ ಮಾಡಿದ್ದಾರೆ. ಇನ್ನು ಇದೇ ಕೊಲೆ ಪ್ರಕರಣದಲ್ಲಿ ಬರೋಬ್ಬರಿ 62 ಸಿಸಿ ಕ್ಯಾಮೆರಾ ದೃಶ್ಯ ಸಂಗ್ರಹಿಸಲಾಗಿದೆ. ಚಿತ್ರದುರ್ಗ ಟು ಪಟ್ಟಣಗೆರೆ ಶೆಡ್ಗೆ ಬಂದಿದ್ದ ಮಾರ್ಗದ ಸಿಸಿಟಿವಿ, ಪಟ್ಟಣಗೆರೆ ಶೆಡ್ ಟು ಸುಮ್ಮನಹಳ್ಳಿ ಮೋರಿಯವರೆಗೂ ಆರೋಪಿಗಳ ಕಾರ್ ಮೂವ್ಮೆಂಟ್ ಸಿಸಿಟಿವಿ ಸಂಗ್ರಹಿಸಲಾಗಿದೆ. ನಟ ದರ್ಶನ್ ಬಳಿ ಇದೆಯಂತೆ ಯುಎಸ್ ಮೇಡ್ ಗನ್. ದಚ್ಚು ಗನ್ ಸೀಸ್ ಮಾಡಲು ಸೂಚಿಸಿದ ಕಮಿಷನರ್. ಇನ್ನು ದರ್ಶನ್ ಹಾಗೂ ಪ್ರದೋಷ್ ಬಳಿ ಪರವಾನಗಿ ಇರೋ ಯುಎಸ್ ಮೇಡನ್ 2 ಗನ್ ಇವೆಯಂತೆ. ಹಾಗಾದ್ರೆ ಯಾವ ಉದ್ದೇಶಕ್ಕಾಗಿ ಗನ್ ಇಟ್ಟುಕೊಂಡಿದ್ರು ಅನ್ನೋದೇ ಇಂಟ್ರೆಸ್ಟಿಂಗ್. ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ನಟ ದರ್ಶನ್ ಬಳಿ 2 ಯುಎಸ್ ಮೇಡ್ ಪಿಸ್ತೂಲ್ಗಳು ಹಾಗೂ ಪ್ರದೋಷ್ ಬಳಿ 1 ಲೈಸೆನ್ಸ್ ಪಿಸ್ತೂಲ್ ಇವೆ. ಕಳೆದ ಲೋಕಸಭಾ ಚುನಾವಣಾ ವೇಳೆ ಲೈಸೆನ್ಸ್ ಪಡೆದಿರುವ ಎಲ್ಲ ಶಸ್ತ್ರಾಸ್ತ್ರಗಳನ್ನ ಪೊಲೀಸರಿಗೆ ಒಪ್ಪಿಸಬೇಕಿತ್ತು. ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ದರ್ಶನ್ ಪ್ರದೋಷ್ ಬಳಿ ಇರುವ ಗನ್ ಅನ್ನ ಸೀಜ್ ಮಾಡುವಂತೆ ಆರ್ಆರ್ ನಗರ ಹಾಗೂ ಗಿರಿನಗರ ಪೊಲೀಸರಿಗೆ ಕಮಿಷನರ್ ಆದೇಶಿಸಿದ್ದಾರೆ. 70 ಲಕ್ಷ ರೂಪಾಯಿ ಹಣದ ಬಗ್ಗೆ ತನಿಖೆ ನಡೆಸಲು ಐಟಿಗೆ ಪೊಲೀಸರ ಪತ್ರ. ರೇಣುಕಾಸ್ವಾಮಿ ಚಾಟ್ ಬಗ್ಗೆ ಮಾಹಿತಿಗೆ ಇನ್ಸ್ಟಾಗ್ರಾಂಗೆ ಪತ್ರ. ಇನ್ನು ಕೊಲೆ ಪ್ರಕರಣದಲ್ಲಿ 70 ಲಕ್ಷ ರೂಪಾಯಿ ಹಣ ಸೀಸ್ ಮಾಡಿರೋ ಪೊಲೀಸರು ಈ ಬಗ್ಗೆ ಆದಾಯ ತೆರಿಗೆ ಇಲಾಖೆಗೆ ಪೊಲೀಸರು ಪತ್ರ ಬರೆದು ಹಣದ ಮೂಲದ ಬಗ್ಗೆ ತನಿಖೆ ನಡೆಸಲು ಮನವಿ ಮಾಡಿದ್ದಾರೆ. ಕೊಲೆ ಆರೋಪಿಗಳಿಗೆ ದರ್ಶನ್ 30 ಲಕ್ಷ ರೂಪಾಯಿ ಹಣ ನೀಡಿದ್ದು, ಇದರ ಜೊತೆಗೆ ಮೋಹನ್ ರಾಜ್ ಎಂಬುವರಿಂದ 40 ಲಕ್ಷ ರೂಪಾಯಿ ಹಣ ಪಡೆದಿರುವ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಮೆಸೇಜ್ ಮಾಡಿರೋದ್ರಿಂದ ರಿಟ್ರೀವ್ ಮಾಡುವ ಸಲುವಾಗಿ ಕೂಡ ಪೊಲೀಸರು ಪತ್ರ ಬರೆದಿದ್ದಾರೆ. ಒಟ್ನಲ್ಲಿ ಒಂದು ಕೊಲೆ ಮಾಡಿ ಸಾಕ್ಷಿ ನಾಶ ಮಾಡಲು ಮುಂದಾಗಿದ್ದ ಆರೋಪಿಗಳಿಗೆ ಒಂದರ ಮೇಲೊಂದು ಸಂಕಷ್ಟ ಶುರುವಾಗಿದೆ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತದೆಯೋ ಕಾದು ನೋಡಬೇಕು. ವಿಶ್ವನಾಥ್ ಹರಿಹರ, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.